ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಲಿ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ವೀಕ್ಲಿ ಡೆಡ್ ಲೈನ್ ಇರುತ್ತಲ್ಲ, ಸೊ ಆ ಒಂದು ಪೋಸ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ, ಯಾವ್ದಾವ್ದು ಪೋಸ್ಟ್ಗಳು ಈಗ ಈ ಬರೋ ವಾರದಲ್ಲಿ ಲಾಸ್ಟ್ ಡೇಟ್ ಇದ್ದಾವೆ, ಆ ಒಂದು ಪೋಸ್ಟ್ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ, ಆಮೇಲೆ ನೀವು ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಎಲ್ಲಾದ್ರದ್ದು ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ಬಂದು ನಿಮ್ಗೆ ಲಾಸ್ಟ್ ಡೇಟ್ ಟು ಅಪ್ಲೈ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಸೊ ಓಕೆನಾ, ಇದು ನಮ್ಮ ವೆಬ್ಸೈಟ್. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಲಾಸ್ಟ್ ಡೇಟ್ ಯಾವ್ದಾವ್ದು ಹತ್ರದಲ್ಲಿದೆ ಅದು ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ಬೇರೆ ಪೋಸ್ಟ್ ಗಳಿದಾವೆ, ಎಲ್ಲದೂ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಎಲ್ಲ ಓಪನ್ ಇರುವಂತಹ ಪೋಸ್ಟ್ ಗಳನ್ನ ಇಲ್ಲಿ ಲೇಟೆಸ್ಟ್ ಅಲ್ಲಿ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ, ಸೊ ಇಲ್ಲಿ ಬಂದು ನಿಮಗೆ ಲಾಸ್ಟ್ ಡೇಟ್ ಯಾವ್ದು ಹತ್ರದಲ್ಲಿದೆ ಆ ಒಂದು ಪೋಸ್ಟ್ ಗಳು ಇಲ್ಲಿ ಸಿಗ್ತಾ ಇರುತ್ತೆ. ಸೊ ECIL ಅಲ್ಲಿ ಕರೆದಿರೋದು ಲಾಸ್ಟ್ ಡೇಟ್ 17ನೇ ತಾರೀಕು ಅಕ್ಟೋಬರ್ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ NCBS ಮಲ್ಟಿಮೀಡಿಯಾ ಡೆವಲಪರ್ ರಿಕ್ರೂಟ್ಮೆಂಟ್ 2025 ಅಕ್ಟೋಬರ್ 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಇದನ್ನ ಹಿಂಗೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದ್ರದ್ದು ಪೋಸ್ಟ್ ಓಪನ್ ಆಗುತ್ತೆ. ಸೊ ಎಷ್ಟು ಸ್ಯಾಲರಿ, ಯಾವತ್ ಲಾಸ್ಟ್ ಡೇಟ್, ಏನೆಲ್ಲ ಓದ್ಕೊಂಡಿರ್ಬೇಕು, ಎಲ್ಲದೂ ಕೂಡ ಇದ್ರದ್ದು ಇನ್ಫಾರ್ಮೇಶನ್ ಇದೆ ಸ್ನೇಹಿತರೆ. ಹಾಗೆ ಅದ್ರದ್ದು ಸ್ಪೆಸಿಫಿಕ್ ವಿಡಿಯೋ ಕೂಡ ಬಿಟ್ಟಿದೀವಿ, ಅದನ್ನು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಹಾಗೆ ನೋಡಿ, ಸಿಡಾಕ್ ಅಲ್ಲಿ ಡಿಗ್ರಿ ಮೇಲೆ ಕರೆದಿದ್ದಾರೆ ರಿಕ್ರೂಟ್ಮೆಂಟ್ 2025, ಅದು ಕೂಡ ಅಕ್ಟೋಬರ್ 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆಮೇಲೆ ಪ್ರಸಾರ ಭಾರತಿಯಲ್ಲಿ ಕರೆದಿದ್ದಾರೆ ಅಕ್ಟೋಬರ್ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ, ಸೊ ಪ್ರಸಾರ ಭಾರತಿಯಲ್ಲಿ ಏನು ಕಂಟೆಂಟ್ ರೈಟರ್ ಆಗಿ ಮತ್ತೆ ಎಡಿಟರ್ ಆಗಿ ಕರೆದಿದ್ದಾರೆ. ಸೊ ಅದು ಪೋಸ್ಟ್ ಇದೆ ಸ್ನೇಹಿತರೆ. ಓಕೆನಾ, ಸೊ ಎಲ್ಲದರದ್ದು ವಿಡಿಯೋಗಳನ್ನ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಏನಕ್ಕೆ ಹೇಳ್ತಾ ಇಲ್ಲ ಅಂತ ಹೇಳೋದಾದ್ರೆ, ಇದು ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ, ಸೊ SSC ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2025. ಸೊ SSC ಮುಖಾಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಕಾನ್ಸ್ಟೇಬಲ್ ಪೋಸ್ಟ್ ಗೆ. ಸೊ ಅಕ್ಟೋಬರ್ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಅದಾದ ನಂತರ ಮತ್ತೆ ನೆಕ್ಸ್ಟ್ ಬಂದು EMRS ರಿಕ್ರೂಟ್ಮೆಂಟ್ 2025 ಇದೆ. ಸೊ EMRS ಅಲ್ಲಿ ಹಾಸ್ಟೆಲ್ ವಾರ್ಡನ್ಗೆ ಮತ್ತೆ ಟೀಚರ್ ಪೋಸ್ಟ್ಗಳು, ನಾನ್ ಟೀಚಿಂಗ್ ಪೋಸ್ಟ್ಗಳು ಎಷ್ಟೊಂದಿದಾವೆ. ಸೊ ಇದು ಕರೆದಿದ್ರು. ಸೊ 700 ಪೋಸ್ಟ್ಗಳು ಕರೆದಿದ್ದಾರೆ ಇದರಲ್ಲಿ. ಸೊ ಅದ್ರದ್ದು ಲಾಸ್ಟ್ ಡೇಟ್ 23 ಅಕ್ಟೋಬರ್ ಆಗಿದೆ ಸ್ನೇಹಿತರೆ. ಓಕೆನಾ, ಸೊ ಇಂಡಿಯನ್ ಆರ್ಮಿ DG EME ಗ್ರೂಪ್ C ರಿಕ್ರೂಟ್ಮೆಂಟ್. ಓಕೆನಾ, ಸೊ ಇದು ಕೂಡ 2025 ಅಕ್ಟೋಬರ್ 24ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ ಕೂಡ ಕರೆದಿದ್ದಾರೆ, ಅಕ್ಟೋಬರ್ 26ಕ್ಕೆ ಲಾಸ್ಟ್ ಡೇಟ್ ಇದೆ. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ. ಸೊ ಇದನ್ನೆಲ್ಲ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಲಾಸ್ಟ್ ಡೇಟ್ ಹತ್ರದಲ್ಲಿ ಇರುವಂತಹ ಅಪ್ಲಿಕೇಶನ್ಸ್ ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದ್ರದ್ದು ವಿಡಿಯೋಗಳನ್ನ ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸರ್ಚ್ ಮಾಡಿದ್ರೆ ಸಾಕು, EMRS ಅಂತ ಸರ್ಚ್ ಮಾಡಿದ್ರೆ ಸಾಕು, ಅಥವಾ SSC ಡೆಲ್ಲಿ ಪೊಲೀಸ್ ಅಂತ, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಪ್ರಸಾರ ಭಾರತಿ ಅಂತ ಸರ್ಚ್ ಮಾಡಿದ್ರು ಸಾಕು, ಸಿಗುತ್ತೆ. ಓಕೆನಾ, ಸೊ ಎಲ್ಲ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರೋದು. ಅದ್ರದ್ದು ಮತ್ತೆ ರಿಪೀಟೇವ್ ವಿಡಿಯೋ ಆಗಬಾರ್ದು ಅನ್ನೋದಕ್ಕೋಸ್ಕರ ಸೊ ಈ ರೀತಿ ಮಾಡಿರೋದು. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು, ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.